ನಿಮ್ಗೆ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾನು ಆಟಗಾರ್ತಿ, ಮಾತುಗಾರ್ತಿ ಅಲ್ಲ. ಸ್ಟೇಜ್ ನ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಈ ತರ ಮಾತಾಡ್ತಿದೀವಿ. ನಾವು ಯಾವುದೇ ಸ್ಪೋರ್ಟ್ಸ್ ಪರ್ಸನ್ಸ್ಗಾದ್ರೂ ಮಾತಾಡಕ್ ಸ್ವಲ್ಪ ಭಯನೇ ಇರುತ್ತೆ. ಅದ್ರಲ್ಲೂ ನಿಮ್ ತರ ಆಕ್ಟರ್ಸ್, ಸಿನಿಮಾ ಇಂಡಸ್ಟ್ರಿನವ್ರನ್ನ ನೋಡಿದ್ರೆ ಇನ್ನ ಭಯ ಸ್ಟಾರ್ಟ್ ಆಗತ್ತೆ. ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಧೈರ್ಯವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ನೀವು ತಗೊಂಡಿರೋ ಇನಿಷಿಯೇಟಿವ್. ನಮ್ಮ ಕಬಡ್ಡಿಗೋಸ್ಕರ ಇಷ್ಟು ದೊಡ್ಡ ಪ್ರೋತ್ಸಾಹ ಕೊಡ್ತಿದ್ದೀರಾ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರುತಿಯಾ ರಮನ್ ಗೌಡ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಅಂಡ್ ಕಬಡ್ಡಿ ಅಸೋಸಿಯೇಷನ್ಗೆ ಬೆಂಗಳೂರು ಅರ್ಬನ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ದೊಡ್ಡ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮಾತು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಸರ್ ಒಂದ್ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರ ಏನ್ ಗೊತ್ತಾ ಸರ್? ಇಲ್ಲಿ ಮನಿ ಮ್ಯಾಟರ್ ಆಗೋದೇ ಇಲ್ಲ ಸರ್. ಯಾಕಂದ್ರೆ ನೀವೆಲ್ಲ ಆಕ್ಟರ್ಸ್ ಆಗಿದ್ದೀರಾ, ನಾವೊಬ್ರು ಸ್ಪೋರ್ಟ್ಸ್ ಮೆನ್ ಆಗಿ ನಮ್ಗೆ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ. 5 ಲಕ್ಷ ಅಲ್ಲ, 5 ರೂಪಾಯಿ ಇಟ್ರೂ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾಕೆ ಗೊತ್ತಾ? ನೀವು ತಗೊಂಡಿರುವಂತ ಈ ಇನಿಷಿಯೇಟಿವ್ ಇಂದ ಎಷ್ಟೋ ಹೆಣ್ಮಕ್ಳು ಬಂದು ಭಯ ಬೀಳ್ತಿದ್ದಾರೆ. ಅಯ್ಯೋ ಏನಾಗತ್ತಪ್ಪ, ಇಂಜುರಿ ಆಗತ್ತೆ. ಕಬಡ್ಡಿ ಈಸ್ ಅ ಇಂಜೂರ್ಡ್ ಗೇಮ್. ಆಬ್ವಿಯಸ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪ್ರಾಕ್ಟೀಸ್ ಮಾಡಿದ್ರೇನು ಇಂಜುರಿ ಆಗೋಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಈ ತರ ಅದ್ರಲ್ಲೂ ಸೆಲೆಬ್ರಿಟೀಸ್ ನ ನಮ್ ಹೆಣ್ಮಕ್ಳು, ನಾನು ಎಲ್ಲ ತುಂಬಾ ಫಾಲೋ ಮಾಡ್ತೀವಿ. ಅವ್ರ ಮೇಕಪ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲ ಫಾಲೋ ಮಾಡೋ ನಾವು. ಅಂತವ್ರೆ ಬಂದು ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ, ಅವರೇ ಇಂಜುರಿಗೆ ಎದುರ್ಕೊಳ್ತಾ ಇಲ್ಲ, ಇನ್ ನಾವ್ ಯಾಕೆ ಎದುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಂದು ಭಾರತಕ್ಕೆ ಮೆಡಲ್ ನ ತರೋ ಸಾಧ್ಯತೆ ಇದೆ. ಅದು 5 ಕೋಟಿಗಿನ್ನ ಜಾಸ್ತಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಇನಿಷಿಯೇಟಿವ್ ನ ತಗೊಂಡಿರೋದಕ್ಕೆ. ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಮಗುಗೆ, ಒಬ್ಬ ವುಮೆನ್ಸ್ ಪ್ಲೇಯರ್ಸಿಗೆ, ಅದ್ರಲ್ಲೂ ಕಬಡ್ಡಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ. ಯಾರ್ಯಾರು ಸ್ಪಾನ್ಸರ್ಸ್ ಇದ್ದೀರಾ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ಈ ಒಂದು ಏನಿದೆ, ನಿಮ್ಗೆ ಮೋಸ್ಟ್ ಪ್ರಾಬಲಿ 1-2 ದಿನದ್ದು, 1 ವಾರದ್ದು ಇರ್ಬೋದು ಸರ್. ಬಟ್ ಈ ಇವೆಂಟ್ ನ ನೋಡಿ, ಈ ಆಟನ ನೋಡಿ, ನಾನು ಆಡ್ಬೇಕು ಅಂತ ಬರೋ ಲಕ್ಷಾಂತರ ಜನ ಹೆಣ್ಮಕ್ಳು ಸಿಗ್ತಾರೆ. ಇವತ್ತು ಬರೀ ನಮ್ಗೆ 100ರಿಂದ 160 ಜನ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ, ಅದು ಸೆಲೆಬ್ರಿಟೀಸ್ ಎನ್ರೋಲ್ ಮಾಡ್ಕೊಂಡಿದ್ದೀರಾ. ಬಟ್ ನೀವ್ ಆಡಿ ಹೋಗಿದ ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಬರೋ ಚಾನ್ಸಸ್ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಆಫ್ ಆಲ್ ಕಬಡ್ಡಿ ಬಂದು ದೇಶೀಯ ಕ್ರೀಡೆ. ಬರೀ ಮಣ್ಣಲ್ಲಿ ಮಾಡ್ತಾ ಇದ್ರು, ಆದ್ರೆ ಇವಾಗ ಅಪ್ಗ್ರೇಡ್ ಆಗಿದೆ. ಪ್ರೋ ಕಬಡ್ಡಿ ಅಂತ ಬಂದ್ಮೇಲೆ ಮ್ಯಾಟ್ ಬಂದಿದೆ, ಎಲ್ಲ ಬಂದಿದೆ. ಸೊ ಮ್ಯಾಟ್ ಮೇಲೆ ಆಡುವಾಗ ಇಂಜುರೀಸ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಹೆಣ್ಮಕ್ಳು ಸ್ವಲ್ಪ ಹಿಂದೆ ಬೀಳ್ತಿದ್ದಾರೆ ಆಡಕ್ಕೆ. ನಮ್ಮ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ಏನಿದೆ ತುಂಬಾ ಎನ್ಕರೇಜ್ ಮಾಡ್ತಾ ಇದೆ. ಹೆಣ್ಮಕ್ಳು ತುಂಬಾ ಜನ ಇತ್ತೀಚೆಗೆ ಆಲ್ಮೋಸ್ಟ್ ಜಾಸ್ತಿ ಟೀಮ್ಸ್ ಗಳಾಗೋ ಇದೆ. ಸೊ ಇದು ಕೂಡ ಒಂದು ಸಪೋರ್ಟಿವ್ ಇವೆಂಟ್ ಆಗತ್ತೆ ಅಂತ ಹೇಳ್ತೀನಿ. ದೇರ್ ವಿಲ್ ಬಿ 10 ಟೀಮ್ಸ್. ಇದ್ರಲ್ಲಿ 10 ಟೀಮ್ಗಳಿರುತ್ತೆ. ಸರ್ ಹೇಳಿದಾಗೆ 7+5 ಜನ ಆಡ್ತಾರೆ. ಇದ್ರಲ್ಲಿ 7 ಜನ ಮೇನ್ ಪ್ಲೇಯರ್ಸ್ ಅಂತೀವಿ, 5 ಜನ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ಸ್. ಮಿನಿಮಮ್ ಅಂದ್ರೆ 10 ಪ್ಲೇಯರ್ಸ್ ಇರ್ತಾರೆ. ಎಲ್ಲರೂ ಸೆಲೆಬ್ರಿಟೀಸೇ ಆಡ್ತಿದ್ದೀರಾ. ಅಂಡ್ ಯಾರಿಗೂ ಇಂಜುರಿ ಆಗದೆ ಇರೋ ತರ ನಾವು ಟ್ರೈನ್ ಮಾಡ್ತೀವಿ. ಮುಂಚೆ ತರಬೇತಿ ಶಿಬಿರನ ಹಮ್ಮಿಕೊಂಡು ಅವ್ರಿಗೆ ಟ್ರೈನ್ ಮಾಡಿ ಹೇಗೆ ಆಡ್ಬೇಕು ಅಂತ ಹೇಳ್ಕೊಟ್ಟು, ಅದಾದ ನಂತರ ಎಲ್ಲ ಟೀಮ್ಗೂ ನಾನು ಚೀಫ್ ಮೆಂಟರ್ ಆಗಿರ್ತೀನಿ. ನನ್ ಜೊತೆಗೆ ಇಡೀ ಟೀಮಿಗೆ, ಪ್ರತಿ ಒಂದು ಟೀಮಿಗೆ ಒಬ್ಬೊಬ್ಬ ಕೋಚಸ್ ಇರ್ತಾರೆ. ಸೊ ಏನು ಇಂಜುರೀಸ್ ಆಗದೆ ಇರೋ ತರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಂಡ್ ಹೀಗೆ ಎನ್ಕರೇಜ್ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ. ನವರಸನ್ ಸರ್ ಬಗ್ಗೆ ಯಾಕೆ ಇಷ್ಟು ಒತ್ತಿ ಹೇಳ್ತಿದೀನಿ ಅಂತಂದ್ರೆ, ರೀಸೆಂಟ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯ್ತು. ಆ ಕಬಡ್ಡಿ ಅನ್ನೋದು ಬಂದ್ರೆ ಮೈಂಡಿಗೆ ಹುಡುಗರು ಅಂತ ಬರ್ಬೇಕಿತ್ತು. ಹುಡುಗರಿಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಪ್ರೋ ಕಬಡ್ಡಿಲಿ ಕೂಡ ಹುಡುಗರಿಗೆ ಮಾಡ್ತಿದ್ದಾರೆ. ಬಟ್ ಹುಡುಗಿರ್ನ ಚೂಸ್ ಮಾಡಿದಿರಲ್ಲ ಸರ್, ಬೀಯಿಂಗ್ ಎ ವುಮೆನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಎಷ್ಟೋ ಮಕ್ಕಳು ವಾಪಸ್ ಕಬಡ್ಡಿಗೆ ಬಂದು ಮೆಡಲ್ನ ಮಾಡಿದಿನ ಮತ್ತೊಂದ್ ದಿನ ಇದೇ ಸ್ಟೇಜ್ ಅಲ್ಲಿ ಅಥವಾ ಯಾವತ್ತೋ ಒಂದು ಸ್ಟೇಜ್ ಅಲ್ಲಿ ನಾನೇ ಹೇಳ್ತೀನಿ, ಫಾರ್ ಶೋರ್ ದೇ ಆರ್ ಗೋಯಿಂಗ್ ಟು ಅಚೀವ್ ಸಮಥಿಂಗ್ ಇನ್ ದೇರ್ ಲೈಫ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.